ಪ್ರತಿದಿನದ ತಾಜಾ ಸುದ್ದಿಗಾಗಿ ಸೇವಾ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನ ಒತ್ತಿ. ಪುನೀತ್ ಕೆರಳಿ ಜೊತೆಗಿರೋದು ನಿಮ್ ಜೊತೆಗಿರಲ್ವಾ? ಒಂದು ಸಜೆಷನ್ ಕೊಡ್ತೀನಿ ನಿಮ್ಗೆ, ಅಥವಾ ಚಿಕ್ಕವನಾಗಿ ಅಥವಾ ನಿಮ್ಮ ಫ್ರೆಂಡ್ ಆಗಿ ತುಂಬಾ ಹುಷಾರಾಗಿರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಬ್ರೋ, ನನಗೂ ನನ್ನೇ ಪುನೀತ್ ಕೆರಳಿದು ಇದು ಬಿಡುಗಡೆ ಇದು ಎಂತ ವಿಸರ್ಜನೆಗೆ ಹೋಗಿದ್ದೆ ನಾನು. ಓಕೆ, ಅಲ್ಲಿ ಸಿಕ್ಕೊಂಡು ನನ್ನ ಜೊತೆ ಫೋಟೋ ತಕೊಂಡು ಆಮೇಲೆ ಅದನ್ನ ಹಾಕಿ ಆಮೇಲೆ ಫೋನ್ ಮಾಡ್ದೆ, ಅಣ್ಣ ನನ್ನ ಪೇಜ್ ಆಲ್ರೆಡಿ ಹೋಗ್ಬಿಟ್ಟಿದೆ, ನೀವು ಒಂದು ಟ್ಯಾಗ್ ಮಾಡಿದ್ರೆ ನಂಗೆ ಹೆಲ್ಪ್ ಆಗುತ್ತೆ, ಪ್ಲೀಸ್ ನನ್ನ. ಇದೇ ಮಂಜುಗೌಡ ಇಂಟರ್ವ್ಯೂ ಮಾಡ್ಲಿಕ್ಕೆ ಕರೆದಾಗ ಬರ್ತೀನಿ ಅಂತ ಒಪ್ಕೊಂಡು ಮಂಜುಗೌಡ್ರ ಮೇಲೆ ಜಗಳ ಮಾಡ್ಕೊಂಡು, ಯಾಕಂತಂದ್ರೆ ಇಂಟರ್ವ್ಯೂ ನಡಿಬಾರ್ದು, ಇವರು ಬಣ್ಣ ಎಲ್ಲ ಬೈಲಾಗೋಗುತ್ತಲ್ಲ, ನಾವು ಬೈಲು ಮಾಡ್ತೀವಲ್ಲ ಬಣ್ಣ ಎಲ್ಲನೂ, ಇಂಟರ್ವ್ಯೂ ನಡಿಬಾರ್ದು ಅಂತ ಮಂಜುಗೌಡ್ರಿಗೆ ಬಾಯಿಗೆ ಬಂದಂಗೆ ಬೈದಿ ಜಗಳ ಮಾಡಿದ್ದಾರೆ ಇದೇ ಚಂದನ್ ಗೌಡ್ರು. ಇದು ಅಣ್ಣ ಮಂಜು ಅಣ್ಣವ್ರದ್ದು ನಾಳಕ್ಕಾಗಲ್ತಂತೆ, ಬಿಕಾಸ್ ಅವರ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತಂತೆ. ಅದೆಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಮಾಡುವ ಅಂತವ್ರೆ. ಈಗ ಅವ್ರದ್ದು ಬಿಡು, ನನ್ನ ಚಾನಲ್ ಬಂದು ಕುತ್ಕೊ ನೀನು. ಆಗಲ್ಲ ಅಣ್ಣ, ನಾನು ಅವ್ರದ್ರಲ್ಲ ಇಂಟರ್ವ್ಯೂ ಕೊಟ್ಟಿರೋದು, ಅವ್ರ ಚಾನಲ್ ಕೊಡ್ಬೇಕು. ಸರಿ, ಹಂಗಾರೆ ಒಂದು ವಿಡಿಯೋ ಮಾಡ್ಬಿಡಿ ಈಗ ನಿಂದ್ರಲ್ಲೇ. ನಾನು ಈ ತರ ಅಲಿಗೇಷನ್ ಮಾಡಿದ್ದೀನಿ ಅವ್ರ ಮೇಲೆ, ಅದನ್ನ ಇನ್ನೊಂದ್ 2 ದಿನ ಆಗುತ್ತೋ 3 ದಿನ ಆಗುತ್ತೋ ನಾನು ಪ್ರೂವ್ ಮಾಡ್ತೀನಿ, ಅವರು ಬಂದು ಕುತ್ಕೊಳ್ತಾರೆ ಇಂಥ ಚಾನಲ್ ಅಲ್ಲಿ ಅಂತ ಒಂದು ವಿಡಿಯೋ ಮಾಡ್ಬಿಡು. ಇಲ್ಲ, ನಾನು ಯಾಕಣ್ಣ ವಿಡಿಯೋ ಮಾಡಾನೆ? ನಾನು ಹೇಳು. ಒಂದೇ ನಿಮಿಷ. ಉದಯಣ್ಣ ಗೊತ್ತಾ? ಯಾವ ಉದಯ್? ಉದಯ್ ಗೊತ್ತಿರುತ್ತೆ ಅಣ್ಣ. ನೀವು ಜೂಡಿಯೋ ಪಾಡಿ ಸೀರಿಯಲ್ ಎಪಿಸೋಡ್ ಬಿಡಿ, ನಾವು ಎಪಿಸೋಡ್ ಬಿಡ್ತೀವಿ, ಅದು ಎಂಡ್ ಮಾಡ್ತೀವಿ. ಉದಯ್ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ, ಹುಡುಕಿ. ಸರಿ, ಅವ್ನ್ಗೆ ದೊಡ್ಡವರು ಚಿಕ್ಕವರು ಅಂದ್ರೆ ಮರ್ಯಾದಿನಲ್ಲ, ಸಿಕ್ದವ್ರಿಗೆಲ್ಲ ಅಮ್ಮನು ಅಕ್ಕನು ಅಂತೆಲ್ಲ ಬೈತಾನೆ. ಸೌಜನ್ಯ ಅವ್ರ ತಾಯಿಗೆನೆ ಬೈದಿದ್ದಾನೆ, ನಾನು ಅದಕ್ಕೆ ಟ್ರಿಗರ್ ಆಗಿದ್ದು. ಏನಂತ ಬೈದಿದ್ದಾನೆ? ತಪ್ಪಿ ನೀನ್ ಏನಾದ್ರು ಪ್ರೂವ್ ಮಾಡಿದ್ದು ನಿಜವೇ ಆಯ್ತು ಅಂತಂದ್ರೆ ನೀನು ಎಲ್ಲಿ ಹೇಳ್ತೀಯ ಆ ಜಾಗಕ್ಕೆ ಬಂದು, ಹೆಣ್ಮಕ್ಳು ಯಾರು ನೋಡ್ತೀರಾ ದಯವಿಟ್ಟು ಕಿವಿ ಮುಚ್ಕೊಳ್ಳಿ, ನಿನ್ನ ಪ್ಯಾಂಟ್ ಬಿಚ್ಚಿ ನಿನ್ನ ಹುಚ್ಚೆನ ಕೈಲಿ ಹಿಡ್ಕೊಂಡು ಕಣ ನನ್ನ ಬಗ್ಗೆ ಆರೋಪ ಮಾಡಿದೆಯಲ್ಲೋ, ನಿನಗಿಂತ ದೊಡ್ಡವನು ನಾನು, ನಿನಗಿಂತ ಹೆಚ್ಚು ಕಡಿಮೆ 11 ವರ್ಷ ದೊಡ್ಡವನು ನಾನು, ಪರವಾಗಿಲ್ಲ ಭಗವಂತ ನೋಡ್ತಾನೆ. ನಿನ್ನ ಹುಚ್ಚೆನ ಕೈಲಿ ಹಿಡ್ಕೊಂಡು ನನ್ನ ತಲೆಗೆ ಸೋರ್ಕೊಂಡು ತಲೆ ಬೋಳಿಸ್ಕೊಂಡು ಇಡೀ ಕರ್ನಾಟಕದಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಟು ಈ ಕರ್ನಾಟಕ ಬಿಟ್ಟು ಹೊರಟೋಗ್ತೀನಿ ಕಣ. ಸಬ್ಸ್ಕ್ರೈಬರಿಂದ 9 ಲಕ್ಷದ ತನಕ ಸಬ್ಸ್ಕ್ರೈಬರ್ಸ್ ನೀವು ಇದಿರಲ್ಲ, ನನ್ನ ಕೊನೆ ಉಸಿರಿರೋ ತನಕ ನನ್ನ ವೃತ್ತಿ ಜೀವನದಲ್ಲಾಗಲಿ ನನ್ನ ಬದುಕಲ್ಲಾಗಲಿ ಒಂದು ಸಣ್ಣ ಕಪ್ಪು ಚುಕ್ಕೆನ ನಿಮಗೆ ನಾನು ತರೋದಕ್ಕೆ ಬಯಸಲ್ಲ, ತರೋದು ಇಲ್ಲ. ಎಲ್ರಿಗೂ ನಮಸ್ಕಾರ, ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಮ್ಮಲ್ಲಿ ಒಂದು ಹಾಡು ಬೇರೆ ಇದೆ, ಒಂದು ದೊಡ್ಡವರು ಹೇಳಿರತಕ್ಕಂಥ ಮಾತು ಬೇರೆ ಇದೆ. ಹಾಲು ಕುಡ್ದ ಮಕ್ಕಳೇ ಬದುಕಿಕ್ಕಿಲ್ಲ, ಇನ್ನು ವಿಷ ಕುಡ್ದ ಮಕ್ಕಳು ಬದುಕವ ಅಂತ ದೊಡ್ಡವ್ರು ಹೇಳಿರೋದು. ಹಾಲು ಕುಡ್ದ ಮಕ್ಕಳೇ ಬದುಕೋಕ್ಕಿಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ ಅಂತ ಫಿಲ್ಮಲ್ಲಿ ಬಂದಿರತಕ್ಕಂಥ ಸಾಂಗು. ಓಕೆ, ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್. 4-5 ದಿನಗಳಿಂದ ನಾನು ಇಲ್ಲದ ಸನ್ನಿವೇಶವನ್ನು ನೋಡಿಕೊಂಡು ಏನೇನೆಲ್ಲ ಮಾಡಬೇಕು ಎಲ್ಲ ಆರೋಪಗಳನ್ನು ಮಾಡಿ ಆಯಿತು, ಎಲ್ಲ ನಿಂದನೆಗಳನ್ನು ಮಾಡಿ ಆಯಿತು, ಜನರ ಬಳಿ ಅಮ್ಮನಕ್ಕ ನವ್ವನ್ನೆಲ್ಲನೂ ಕೇಳಿಸಿ ಆಯಿತು. ಓಕೆ, ಕಚಡಗಳ ಕೆಟ್ಟ ಕಚಡ ನನ್ನ ಮಕ್ಕಳ ಅವ್ನು ಮಾಡಿರ್ತಕ್ಕಂಥ ಆರೋಪದ ವಿಡಿಯೋಗೋಗಿ ನನ್ನನ್ನು ಆ ಮಗ ಈ ಮಗ ಬೋ ಮಗ ಸುಮಗ ಎಲ್ಲವನ್ನು ಅಂದಿದ್ದೀರಿ. ನನ್ನ ಚಾನಲ್ಗೆ ಬಂದು ಮತ್ತೆ ನಿಂದಿಸಿದ್ದೀರಿ. ನಿಮಗೆ ತಾಕತ್ತಿದ್ರೆ ನಾನು ಇವಾಗ ಪ್ಲೇ ಮಾಡುವಂತಹ ಪ್ರತಿಯೊಂದು ದಾಖಲೆಗಳನ್ನು ನೋಡಿ ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಶಕ್ತಿ ನಿಮಗಿದ್ರೆ ಕೊನೆ ತನಕ ನೋಡಿಬಿಟ್ಟು ಆರೋಪ ಮಾಡಿದಾನಲ್ಲ ಅವನಿಗೆ, ಏನು ಗುರು ಇದು ನಿನ್ನ ಬುಡಕ್ಕೆ ಬಂದು ಚುಚ್ಕೊಂಡೈತಲ್ಲ, ತಾಕತ್ತಿದ್ರೆ ಉತ್ತರ ಕೊಡಪ್ಪ ಈಗ ಕೇಳವನೆ ಅಂತ ಕರೆಕ್ಟಾಗಿ ನಾವು ಈ ಮಾತು ಹೇಳ್ಬಾರ್ದು, ನಮ್ಮ ಕಡೆ ಹೇಳ್ತೀವಿ ಅಪ್ಪಂಗುಟ್ರೆ ಮಾಡಿರಲ್ಲ ಅಂತ ಹೇಳ್ತೀವಿ. ಕಮೆಂಟ್ಸ್ ಮಾಡಿದಿರಲ್ಲ ಕೆಟ್ಟಾಗಿ ನಿಮ್ಗಳಿಗೆ ಹೇಳ್ತಾ ಇದ್ದೀನಿ, ನಿಮಗೆ ತಿಕ್ಕದಲ್ಲಿ ದಮ್ಮಿದ್ರೆ ಪ್ರೂವ್ ಮಾಡಿಸ್ರು. ಆರಂಭದಲ್ಲಿ ಹೇಳ್ತೀನಿ ನನ್ನ ವೀಕ್ಷಕರಿಗೆ, ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಈ ಕೆಟ್ಟ ಕಚಡ ಕಿತ್ತೋದು ನನ್ನ ಮಕ್ಕಳು ಕಮೆಂಟ್ ಮಾಡ್ತಾರಲ್ಲ ಕೆಟ್ಟಾಗೆ, ಆ ಬೇವರ್ಸಿ ನನ್ನ ಮಕ್ಕಳು ಕೊಡ್ತಿರ್ತಕ್ಕಂಥ ರಿಯಾಕ್ಷನ್ ಅಲ್ಲ ಇದು. ಇಲ್ಲ ಇವನು ಯಾರೋ ಆರೋಪ ಮಾಡೋನಲ್ಲ, ಅವನು ನನ್ನ ಸಮಾನನೇ ಅಲ್ಲ, ಅವನಿಗೂ ಕೊಡ್ತಿರ್ತಕ್ಕಂಥ ರಿಯಾಕ್ಷನ್ ವಿಡಿಯೋ ಅಲ್ಲ ಇದು. ಕೆಲವರು ಚಂದನ್ ಹೀಗೆ ಅಂತ ಅಂದ್ಕೊಂಡಿರಲಿಲ್ಲ, ತುಂಬ ದಿನದಿಂದ ಚಂದನ್ನ ಫಾಲೋ ಮಾಡ್ತಿದ್ದೋ, ಚಂದನ್ ಹೀಗೆ ಮಾಡಬಾರ್ದಿತ್ತು ಅಂತ ಜಡ್ಜ್ಮೆಂಟ್ಗೆ ಬಂದಿದ್ದಾರೆ ನೋಡು ನನ್ನ ವೀಕ್ಷಕರು, ಅವ್ರುಗಳಿಗೆ ಕೊಡ್ತಿರ್ತಕ್ಕಂಥ ಸ್ಟೇಟ್ಮೆಂಟ್. ಕೇವಲ ಇದು ಒಂದೇ ವಿಡಿಯೋದಲ್ಲಿ 20 ನಿಮಿಷ ಆಗುತ್ತೋ 30 ನಿಮಿಷ ಆಗುತ್ತೋ ಗೊತ್ತಿಲ್ಲ. ಅಣ್ಣು ನಾವು 7-8 ಆಡಿಯೋಗಳವೆ ನನ್ನ ಬಗ್ಗೆ ಏನೇನು ಅಲಿಗೇಷನ್ ಮಾಡಿದ್ದಾನೆ. ಚಂದನ್ ಗೌಡ್ರಿಗೆ ಷಡ್ಯಂತ್ರಕ್ಕೆ ಒಳಗಾಗೋರೆ, ಅವ್ರಿಗೆ ಫಂಡ್ ಬಂದೈತೆ ಹೇಳ್ತೀನಿ ನಾನು. ಚಂದನ್ ಗೌಡ್ರು ಈ ಥರ ದುಡ್ಡಿಗೆಲ್ಲ ಆಸೆ ಪಡೋರು ಅಂತ ಅಂದ್ಕೊಂಡಿರಲಿಲ್ಲ ನಾನು. ಎಲ್ಲಿ ಕಲ್ತ್ಲೆ ಆ್ಯಕ್ಟಿಂಗ ಸುಮಂತ? ಅದರಲ್ಲೂ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತೊಪ್ಪನಹಳ್ಳಿ ಗ್ರಾಮದ ಸ್ವಯಂ ಘೋಷಿತ ಧರ್ಮ ರಕ್ಷಕ ನೀನು. ತಿಂದು ತಟ್ಟೆಲೆ ಉಚ್ಚೆ ಉಯ್ದ್ಬಿಟ್ಟು ಹೋದವ್ ನೀನು. ಇವತ್ತು ನಿನ್ನ ಬಂಡವಾಳನ ಕಂಪ್ಲೀಟಾಗಿ ಬಯಲಿಗೆಳಿತೀನಿ. ಬೆತ್ತಲೆಯಾಗಿ ನಿಂತ್ಕೊಳ್ತೀಯ ಇವತ್ತು ದಾಖಲೆಗಳ ಸಮೇತ. ಇವತ್ತು ಬೆತ್ತಲೆಯಾಗಿ ನಿಂತ್ಕೊಳ್ತಾನೆ ಕಂಡ್ರು ಇವನು. ಯಾರ್ಯಾರೀಗ ಕಮೆಂಟ್ ಮಾಡಿ ಓಯ್ ಸೂಪರ್ ಹುಡುಗ ಇವನು ಗೋಲ್ಡನ್ ಕನ್ನಡಿಗಲ್ಲ ಗ್ಲೋಬಲ್ ಕನ್ನಡಿಗವನು, ಓಯ್ ಹಂಗೆ ಹಿಂಗೆ ಅಂದ್ರಲ್ಲ, ಬೆತ್ತಲೆಯಾಗಿ ನಿಂತ್ಕೊಳ್ತಾನೆ ಇವತ್ತು. ಕೊನೆಯಲ್ಲಿ ಬಂದು ಮೂಸ್ಕೊಂಡೋಗಿ ತಾಕತ್ತಿದ್ರೆ ಪ್ರೂವ್ ಮಾಡ್ರೋ.
ಓಪನ್ ಚಾಲೆಂಜ್ ಸುಮಂತ್, ಎಲ್ಲಾನು ಪ್ಲೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಓಪನ್ ಚಾಲೆಂಜ್ ನಿನಗೆ 2 ದಿನ ಟೈಮ್ ಕೊಡ್ತೀನಿ. ನಾನು ಲೀಗಲ್ ಆಗಿ ಎಲ್ಲೂ ಹೋಗಲ್ಲ, ನಿನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಲ್ಲ, ನಿನ್ನ ಬಗ್ಗೆ ಒಂದು ಕೇಸ್ ಮಾಡಲ್ಲ. ಇವತ್ತು ನಾನು ವಿಡಿಯೋ ಮಾಡ್ತಿರ್ತಕ್ಕಂಥ ದಿನ ಬಂದು ಗುರುವಾರ. ನೀವು ನನ್ನ ಬಗ್ಗೆ ಆರೋಪ ಮಾಡಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿರೋದು ಸೋಮವಾರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ನೆನ್ನೆ ನಿನ್ನದೇ ಒಂದು ಸ್ವಂತ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನೊಂದು ವಿಡಿಯೋವನ್ನು ಮಾಡಿ ನನ್ನ ಮೇಲೆ ಆರೋಪವನ್ನು ಮಾಡಿದ್ದೆ. ಒಂದಷ್ಟು ಪಾಯಿಂಟ್ಸ್ಗಳನ್ನು ಸೇರಿಸಿದ್ದಿ. ಇಂಟರ್ವ್ಯೂಗೆ ಬರ್ತೀನಿ ಅಂತಂದ್ಬಿಟ್ಟು ಅವರು ಬೈದ್ಬಿಟ್ಟು ಹೊಂಟೋಗ್ಬಿಟ್ರು. ಹಬ್ಬ ಬಂದರೆ ನೀವೇನು ಮಾಡೋಕ್ಕಾಗುತ್ತೆ? ನನ್ನನ್ನು ಸಾಯಿಸ್ಬಿಡ್ತೀರಾ? ನಿಮ್ದೆಲ್ಲ ತೆಗಿಲ್ಲ ನಾನು ಕೈ ಹಾಕಿ. ಎಲ್ಲಿಗಾಕಿಯಪ್ಪ ಕೈಯ? ನೀನೇನು ಕವಿ ಇನ್ಸ್ಪೆಕ್ಟ್ರನೋ? ಎಲ್ಲೆಲ್ಗಾಕಿಯೋ ಕೈಯ? ಎಲ್ಲನೂ ಕೈ ನಾನು ಹಾಕ್ಸ್ತೀನಿ ಬಾರೋ. ಈಗ 2 ದಿನ ಟೈಮ್ ಕೊಡ್ತೀನಿ ಕಣ ನಿನಗೆ. ನಾನು ನಿನ್ನ ಬಗ್ಗೆ ಎಲ್ಲೂ ಕೂಡ ಮಾತಾಡಲ್ಲ, ಎಲ್ಲಿಯೂ ಕೂಡ ಕಂಪ್ಲೇಂಟ್ ಕೊಡಲ್ಲ, ಯಾವುದೇ ರೀತಿಯ ಲೀಗಲ್ ಆ್ಯಕ್ಷನ್ ತಗೊಳ್ಳಲ್ಲ. 2 ದಿನಗಳ ಒಳಗಡೆ ನೀನು ಮಾಡಿರ್ತಕ್ಕಂಥ 50 ಲಕ್ಷದ ಬಟ್ಟೆ ಅಂಗಡಿ ಜೊತೆಗೆ ಚಂದನ್ ಗೌಡ್ರಿಗೆ ಧರ್ಮಸ್ಥಳದಲ್ಲಿ ಈಗ ವಿಡಿಯೋ ಮಾಡ್ತಾರಲ್ಲ, ಗ್ಯಾಂಗ್ ಕಡೆಯಿಂದ ಯಾವುದೋ ಒಂದು ಗ್ಯಾಂಗ್ ಕಡೆಯಿಂದ ದುಡ್ಡು ಬಂದೈತೆ, ಅಭಿ ನನಗೆ ಹೇಳೋವನೇ, ಇವ್ರಿಗೂ ಕೊಟ್ಟವನೇ. ಈ 2 ಆರೋಪಗಳನ್ನು ನೀನು 2 ದಿನಗಳ ಒಳಗಡೆ ಸಾಬೀತು ಮಾಡಿದ್ರೆ ಕೇಳಿಸ್ಕೊಳ್ತೀನಿ. ನಾನು ಯಾವತ್ತೂ ಇಷ್ಟೊಂದು ವರ್ಷದಾಗಿ ಮಾತಾಡಿಲ್ಲ, ಬಟ್ ನನ್ನ ಕುಟುಂಬದವರು ತುಂಬ ನೊಂದಿದ್ದಾರೆ. ಈ ಜನ ಹಾಕಿರ್ತಕ್ಕಂಥ ಕೆಟ್ಟು ಜನಗಳು ಹಾಕಿದಾರಲ್ಲ, ಆ ಕಮೆಂಟ್ಸ್ ನೋಡಿ. ಈ ಥರ ಎಲ್ಲ ಜನ ಅವನೇನೋ ಮಾಡೋವನೇ ಆರೋಪನ. ಚಿಕ್ಕ ಹುಡುಗ 19 ವರ್ಷನಾಗಿಲ್ಲ, ಅಂಡರ್ 19 ಅವನು. ಅದ್ರ ಒಂದ್ರಲ್ಲೂ ಅವನು ಸ್ಪಷ್ಟತೆ ಇಲ್ಲ. ಅವ್ನು ಧ್ವನಿಲಿ ತೊದಲಿಸ್ಕೊಂಡು ಬಿಕ್ಲಿಸ್ಕೊಂಡು ಹೆಂಗೆ ಬೇಕಂಗೆ ಮಾತಾಡ್ತಾವನೆ. ಕನ್ಫರ್ಮ್ ನಾನು ಪ್ರೂವ್ ಮಾಡ್ತೀನಿ ರೀ, ಅವನನ್ನ ಸಮಾಜದ ಮುಂದೆ ನಿಲ್ಲಿಸ್ತೀನಿ ರೀ, ಈ ಥರ ಹೇಳ್ತಿಲ್ಲ ಅವನು. ಅನ್ಸುತ್ತೆ ನನಗೆ, ಹಂಗಾಗುತ್ತೆ, ನನಗೆ ಇರ್ಬೋದು ಅನ್ಸುತ್ತೆ. ಹಿಂಗೆ ಹೇಳಿದ್ದೆಲ್ಲ ಹಂಗೆ ಕೇಳ್ಕೊಂಡು ಬಂದು ಎಂತೆಂಥ ಪದಗಳನ್ನು ಬಳಸಿದಿರಿ. ಅದೇ ಪದಗಳನ್ನು ಇವತ್ತು ನಾನು ನಿಮಗೆ ಬಳಸಿದ್ರೆ ನಿಮ್ಮ ಮರ್ಯಾದೆ ಉಳ್ಕೊಳ್ಳುತ್ತೆ ಅನ್ನೋ ಕಿತ್ತೋದವ್ರ? ನನ್ನ ಮರ್ಯಾದೆನ ವಾಪಸ್ ತಂದು ಕೊಡ್ತೀರೋ? ಕಿತ್ತೋದ್ ಬೇವರ್ಸಿಗಳ ಕಾಮೆಂಟ್ಸ್ ಅಲ್ಲಿ ಅಮ್ಮ, ಅಕ್ಕ, ಆ ಮಗ, ಈ ಮಗ ಅಂತ ತಂದಿದಿರಲ್ಲ, ವಾಪಸ್ ತಂದು ಕೊಡೋ ಯೋಗ್ಯತೆ ಆಯ್ತು ನಿಮ್ಗೆ. ಒಬ್ಬೊಬ್ಬನ ಕಾಮೆಂಟ್ನು ಸ್ಕ್ರೀನ್ ಶಾಟ್ ತೆಗೆದಿದ್ದೀನಿ. 6 ತಿಂಗಳು ಕೆಲಸ ಬಿಟ್ಟಾದ್ರು ಸರಿ ನಿಮ್ಮನ್ನ ಅಲಿಯೋ ತರ ಮಾಡ್ತೀನಿ ಕಂಡ್ರೆ ಒಬ್ಬೊಬ್ಬನು. ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಅವ್ನು ಯಾರೋ ಮಾಡ್ದ ಅಂದ ತಕ್ಷಣ ಬಂದ್ಬಿಟ್ಟು ಎಂತೆಂಥ ಶಬ್ದಗಳಲ್ಲಿ ಬಳಸಿದಿರಲ್ಲ. ಓಪನ್ ಚಾಲೆಂಜ್ ಸುಮಂತ್, 2 ದಿನಗಳ ಒಳಗಡೆ ನೀನು ಸಾಧ್ಯವಾದರೆ ಒಂದು 50% ಸಾಬೀತು ಮಾಡೋ ಸಾಕು. ನಿನ್ಗೆ 100% ಮಾಡು ಅಂತ ಹೇಳಲ್ಲ. ನೀನು 50% ಸಾಬೀತು ಮಾಡಿದೆ ಅಂತಂದ್ರೆ, ಅಂದ್ರೆ ಚಂದನ್ಗೆ ಫಂಡಿಂಗ್ ಬಂದಿದೆ, 50 ಪೈಸಾ ಫಂಡಿಂಗ್ ಬಂದಿರೋದು ನೀನು ಸಾಬೀತು ಮಾಡಬೇಕು. ಬರೀ 50 ಪೈಸಾ ಬಂದಿದ್ರು ನನಗೆ. ಈ ಕಡೆಯಿಂದ 50 ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಹೆಂಗ್ ಬಂತು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಮಗ. ಕೊನೆ ತನಕ ನೋಡ್ಬೇಕು. ಒಂಥರ ಹಾಲ್ನೋ ಪಾಲ್ನೋ ಕುಡ್ಕೊಂಡು ನೋಡೋ ಶಕ್ತಿ ಬೇಕು ನಿಂಗೆ, ಇಲ್ಲಾಂದ್ರೆ ತಲೆ ಸುಬ್ಬಿದೋಗ್ಬಿಡ್ತಿ ಚಿಕ್ಕ ಹುಡುಗೇನು ನೀನು. ತಪ್ಪಿ ನೀನು ಏನಾದ್ರು ಪ್ರೂವ್ ಮಾಡಿದ್ದು ನಿಜವೇ ಆಯಿತು ಅಂತಂದ್ರೆ ನೀನು ಎಲ್ಲಿ ಹೇಳ್ತೀಯ ಆ ಜಾಗಕ್ಕೆ ಬಂದು, ಹೆಣ್ಮಕ್ಳು ಯಾರು ನೋಡ್ತೀರಾ ದಯವಿಟ್ಟು ಕಿವಿ ಮುಚ್ಕೊಳ್ಳಿ. ನಿನ್ನ ಪ್ಯಾಂಟ್ ಬಿಚ್ಚಿ ನಿನ್ನ ಹುಚ್ಚೆನ ಕೈಲಿ ಹಿಡ್ಕೊಂಡು ಕಣ ನನ್ನ ಬಗ್ಗೆ ಆರೋಪ ಮಾಡಿದೆಯಲ್ಲೋ, ನಿನಗಿಂತ ದೊಡ್ಡವನು ನಾನು, ನಿನಗಿಂತ ಹೆಚ್ಚು ಕಡಿಮೆ 11 ವರ್ಷ ದೊಡ್ಡವನು ನಾನು, ಪರವಾಗಿಲ್ಲ ಭಗವಂತ ನೋಡ್ತಾನೆ. ನೀನು ಹುಚ್ಚೆನ ಕೈಲಿ ಹಿಡ್ಕೊಂಡು ನನ್ನ ತಲೆಗೆ ಸೋರ್ಕೊಂಡು ತಲೆ ಬೋಳಿಸ್ಕೊಂಡು ಇಡೀ ಕರ್ನಾಟಕದಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಟು ಈ ಕರ್ನಾಟಕ ಬಿಟ್ಟು ಹೊರಟೋಗ್ತೀನಿ ಕಣ. ಓಪನ್ ಚಾಲೆಂಜ್. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ ನನಗೇನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿರೋದ್ರಲ್ಲಿ ನನಗೆ ಫಂಡಿಂಗ್ ಆಗಿದೆ ಅನ್ನುವಂಥದ್ದನ್ನ ಕೇವಲ 50 ಪೈಸೆ ಫಂಡಿಂಗ್ ನನಗೆ ಬಂದಿರತಕ್ಕಂಥದ್ದು ನಗದು ರೂಪದಲ್ಲಿ ಬಂದೈತಾ, ಆನ್ಲೈನ್ ರೂಪದಲ್ಲಿ ಬಂದೈತಾ, ಸ್ಥಿರ ರೂಪದಲ್ಲಿ ಬಂದೈತಾ, ಚರ ರೂಪದಲ್ಲಿ ಬಂದೈತಾ, ಯಾವುದೇ ರೂಪದಲ್ಲೂ ನನ್ನ ಬಳಿಗೆ ಬಂದೈತೆ, ನಾನು ಅದನ್ನ ಪಡೆದುಕೊಂಡಿದ್ದೀನಿ ಅನ್ನುವಂಥದ್ದನ್ನ ನೀನು ಸಾಬೀತು ಮಾಡಿದೆ ಅಂತಂದ್ರೆ ನಿನ್ನ ಹುಚ್ಚೆಯಲ್ಲಿ ನನ್ನ ತಲೆ ತೊಳಸ್ಕೊಂಡು ಬೋಳಿಸ್ಕೊಂಡು ಓಡಾಡ್ತೀನಿ. ಆಗ್ಲಿಲ್ಲ ಅಂತಂದ್ರೆ ನಿನಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ. ನಿನ್ನಿಂದ ಯಾರ್ಯಾರು ಹೇಳ್ಕೊಟ್ಟು ಈ ವಿಡಿಯೋ ಮಾಡಿಸಿದ್ದಾರೆ, ಈ ರೀತಿ ಚಂದನ್ ಮೇಲೆ ಅಲಿಗೇಷನ್ ಮಾಡು ಅಂತ ಹೇಳಿದರೆ ಅದನ್ನ ಪ್ರೂವ್ ಮಾಡು, ಓಪನ್ ಆಗಿ ಹೇಳ್ಬಿಡು. ಇಲ್ಲ ನನಗೆ ಗೊತ್ತು ನಾನು ಪ್ರೂವ್ ಮಾಡ್ತೀನಿ ಅಂತಂದ್ರೆ 2 ದಿನದೊಳಗಡೆ ಪ್ರೂವ್ ಮಾಡು. 2ನ್ನು ಮೀರಿದೊಂದೈತೆ. ನನಗೆ ನಿನಗೆ ಎಲ್ರಿಗೂ ದೊಡ್ಡಪ್ಪ ಯಾರು ಹೇಳು? ಕಾನೂನು. ಅದನ್ನು ಮೀರಿದೆ ಯಾವ್ದು ಹೇಳು? ಭಗವಂತ. ನೀನು ಏನೇ ಮಾಡ್ಕೊಂಡ್ರು, ಏನೇ ತಿಪ್ಪರ್ಲಾಗಾಕಿ ನಿನಗೆ ಎಂತೆಂಥವರೇ ಸಪೋರ್ಟ್ ಮಾಡಿದ್ರು ಈ ಕಾನೂನಿನ ಚೌಕಟ್ಟು ಅಂತ ಐತೆ ನೋಡು, ಅದರಿಂದ ನೀನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವರಿಗೆ ತುಂಬಾ ಕನ್ಫ್ಯೂಷನ್, ಯಾವ ವಿಚಾರದ ಬಗ್ಗೆ ಚಂದನ್ ಹಿಂಗೆ ಮಾತಾಡ್ತಾವನೆ, ನಾವಿನ್ನೂ ಯಾವ ವಿಡಿಯೋನೇ ನೋಡಿಲ್ವಲ್ಲ ಅಂತ. ಓರ್ವ ಹುಡುಗ ಚುನಾವಣೆ ಸಂದರ್ಭದಲ್ಲಿ ನನ್ನ ಜೊತೆಗೆ ಇದ್ದಂಥ ಒಬ್ಬ ಹುಡುಗ, ಅಣ್ಣ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ಕೊಂಡ್ಬಂದಿದ್ದೀನಿ, ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಅನ್ಕೊಂಡು ಬಂದು ನನ್ನ ಮನೇಲೆ ತಿಂದು ಉಂಡು ತಿಂದ ತಟ್ಟೆಗೆ ಉಚ್ಚೆ ಉಯ್ದು ಈಗ ಒಂದ್ ಕಡೆ ಹೋಗಿ ನಾನು ಧರ್ಮ ರಕ್ಷಕ, ನಾನು ಮಂಜುನಾಥನನ್ನ ರಕ್ಷಣೆ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಿರ್ತಕ್ಕಂಥ ಓರ್ವ ಯುವಕ ನನ್ನ ಮೇಲೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಆರೋಪ ಮಾಡಿದ್ದಾನೆ, ಅಪವಾದ ಮಾಡಿದ್ದಾನೆ. ಪ್ಲೇ ಮಾಡ್ತಾ ಹೋಗ್ತೀನಿ, ಒಂದೊಂದಕ್ಕೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ ಈಗ. ಸೊ ಏನಕ್ಕೆ ಅಂತಂದ್ರೆ ನಾವು ಧರ್ಮಸ್ಥಳ ಪರ ಬಂದ್ಬಿಟ್ಟು ಅಂದ್ರೆ ನಾನು ಫಸ್ಟ್ ಇದಕ್ಕೆಲ್ಲದಕ್ಕೆ ಮುಂಚೆ ಚಾನಲ್ ನೋಡ್ಬಿಟ್ಟು ಆ ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಸೊ ಬಟ್ಟೆ ಅಂಗಡಿ ಓಪನ್ಗೆ ನನ್ನ ಚಾನಲ್ ನೋಡು ಇನ್ವೈಟ್ ಮಾಡಿರ್ತಾರೆ. ವಿಪರ್ಯಾಸ ಏನು ಅಂತಂದ್ರೆ ಇವಾಗ ಕಾಂಟ್ಯಾಕ್ಟ್ ಇಲ್ಲ ಅವರು. ಸೊ ನಂಬರ್ನ ಡಿಲೀಟ್ ಮಾಡಿದ್ದಾರೆ, ಸ್ಟೋರಿಗಳೆಲ್ಲ ಸ್ಟೋರಿ ಬರ್ತಾ ಇಲ್ಲ. ಸೊ ನವ್ಯಾಕ ಕಾಂಟ್ಯಾಕ್ಟ್ ಇದ್ದಾರೆ. ಸೊ ಏನಕ್ಕೆ ಅಂತಂದ್ರೆ ನಾವು ಧರ್ಮಸ್ಥಳ ಪರ ಬಂದ್ಬಿಟ್ಟು ಅಂತ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಫೋನ್ ಎತ್ತಲ್ಲ. ಬಟ್ ಇವಾಗಲೇ ಅವ್ರು ದೊಡ್ಡವರು, ಅವ್ರ ಬಗ್ಗೆ ಮಾತಾಡಿಲ್ಲ. ಓಕೆ, ಇವನೇನು ಹೇಳ್ದ? ನಾನು ಧರ್ಮಸ್ಥಳ ಪರ ಹೊಂಟೋಗ್ಬಿಟ್ಟೆ ಅಂತ ಅಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ನವ್ಯಾಕ ಫೋನ್ ಎತ್ತಾರೆ ಅಂತ ನಾನು ಹೆಂಡ್ತಿ ಹೇಳ್ತಿರೋದು. ಪಾಪ ಅವರೆಲ್ಲ ನನ್ನ ಮೆಸೇಜ್ ಎಲ್ಲ ನೋಡ್ತಾರೆ, ನನ್ನ ಸ್ಟೇಟಸ್ ಹಾಕಿರೋದೆಲ್ಲ ನೋಡ್ತಾರೆ, ಇವರು ನನ್ನ ನೋಡೋದಿಲ್ಲ ಅಂತ ಹೇಳ್ತಾನೆ. ನಂಬರ್ ಡಿಲೀಟ್ ಮಾಡಿರೋದು